ನಮಸ್ಕಾರ. ವೃಷಭ ರಾಶಿಯವರ ವಾಸ್ತು ದೋಷಗಳ ಪರಿಹಾರಗಳನ್ನು ನಾವೀಗ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇವೆ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ದೈವ ಮಾಹಿತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನೀಡುವಂತಹ ಎಲ್ಲ ರೀತಿಯ ರಾಶಿ ಭವಿಷ್ಯಗಳು ಹಾಗೂ ರಾಶಿ ವಾಸ್ತು ದೋಷಗಳ ಪರಿಹಾರಗಳು ನಿಮ್ಮ ಮೊಬೈಲಿಗೆ ಬರುತ್ತದೆ. ವೃಷಭ ರಾಶಿಯವರಿಗೆ ದಕ್ಷಿಣದ ದಿಕ್ಕು ಶುಭವಾಗಿರುತ್ತದೆ. ಈ ರಾಶಿಯವರು ದಕ್ಷಿಣ ದಿಕ್ಕಿನಲ್ಲಿ ಮುಖ್ಯ ದ್ವಾರ ಇರುವ ಮನೆಯಲ್ಲಿ ವಾಸ ಮಾಡಿದರೆ ಆಯುರಾರೋಗ್ಯ ಮತ್ತು ಸುಖ ಸಂತೋಷಾದಿ ಭಾಗ್ಯಗಳು, ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭವು ಮತ್ತು ಸರ್ವೋತ್ತಮಕ ಅಭಿವೃದ್ಧಿಯಾಗುತ್ತದೆ. ವೃಷಭ ರಾಶಿಯವರು ಬೇರೆ ದಿಕ್ಕುಗಳ ಮನೆಯಲ್ಲಿ ವಾಸ ಮಾಡಿದರೆ ಆಯುರಾರೋಗ್ಯ ಭಾಗ್ಯಾದಿಗಳಿಗೆ ಅಡಚಣೆಗಳು, ಸಾಂಸಾರಿಕ ಜೀವನದಲ್ಲಿ ವಿರಸ, ಉದ್ಯೋಗ ಮತ್ತು ವ್ಯಾಪಾರಗಳಲ್ಲಿ ತೊಂದರೆಗಳು ಸಂಭವಿಸುವ ಅವಕಾಶಗಳು ಇರುತ್ತದೆ. ವೃಷಭ ರಾಶಿಯವರು ಕಾರಣಾಂತರಗಳಿಂದ ಬೇರೆ ದಿಕ್ಕುಗಳ ಮನೆಯಲ್ಲಿ ವಾಸ ಮಾಡಬೇಕಾದಲ್ಲಿ ಇಲ್ಲಿ ತಿಳಿಸಿರುವ ಪರಿಹಾರ ಕ್ರಮವನ್ನು ಮಾಡಿದರೆ ಪರಿಹಾರವಾಗಿ ಸಮಸ್ತ ಸನ್ಮಂಗಳವು ಲಭಿಸುತ್ತದೆ. ಈಗ ವೃಷಭ ರಾಶಿಯವರ ಶೀಘ್ರ ಪರಿಹಾರಗಳು ಏನಪ್ಪ ಅಂದರೆ, ಮನೆಯ ಪಶ್ಚಿಮ ದಿಕ್ಕಿನಲ್ಲಿ ಸುದರ್ಶನ ಚಕ್ರ ಸ್ಥಾಪಿಸಿದರೆ ಆಯುರಾರೋಗ್ಯ ಸಂಪತ್ತು ಪ್ರಾಪ್ತಿಯಾಗಿ ಸಕಲ ಕಾರ್ಯಗಳಲ್ಲಿ ಯಶಸ್ಸು ಲಭಿಸಿ ದೋಷಗಳು ನಿವಾರಣೆಯಾಗುತ್ತದೆ. ವೃಷಭ ರಾಶಿಯವರು ಸುಲಭ ಪರಿಹಾರಕ್ಕಾಗಿ ಈ ಮಂತ್ರವನ್ನು ಪಠಿಸಿ. ನಮಸ್ತ ಮಹಾಲಕ್ಷ್ಮಿ ಕ್ಷಿಪ್ರವರ ಪ್ರಸಾದಿನಿ. ನಮಸ್ತೆ ದೇವಗಣಾದಿ ಪೂಜಿತೆ ನಮಾಮ್ಯಹಂ. ಈ ಸ್ತೋತ್ರವನ್ನು ಸಂಜೆ 6 ಗಂಟೆಯಿಂದ 8 ಗಂಟೆ ಒಳಗಾಗಿ 108 ಸಲ ಪಠಿಸಿದರೆ ಸಕಲ ದುರಿತಗಳು ನಾಶವಾಗಿ ಸುಖ ಸೌಭಾಗ್ಯಗಳು ಪ್ರಾಪ್ತಿಯಾಗುತ್ತದೆ. ವೃಷಭ ರಾಶಿಯವರ ತಾಂತ್ರಿಕ ಪರಿಹಾರಗಳೇನಪ್ಪ ಅಂದರೆ, ಈ ರಾಶಿಯವರು ಶುಕ್ರವಾರದಂದು ಕೆಂಪು ಬಟ್ಟೆಯಲ್ಲಿ 6 ಬಟ್ಟಲು ಅಡಿಕೆ ಮತ್ತು 1 ಸಿಹಿ ಲಡ್ಡುವನ್ನು ಗಂಟು ಕಟ್ಟಿ ಬಿಲ್ಲಪತ್ರೆ ಮರದ ಬುಡದಲ್ಲಿ ಆ ಗಂಟನ್ನು ಇಟ್ಟು ಮರಕ್ಕೆ 6 ಪ್ರದಕ್ಷಿಣೆಯನ್ನು ಹಾಕಿದರೆ ಸಕಲ ದೋಷ ನಿವಾರಣೆಯಾಗಿ ಭಾಗ್ಯ ಪ್ರಾಪ್ತಿಯಾಗುತ್ತದೆ. ವೃಷಭ ರಾಶಿಯವರಿಗೆ ದಕ್ಷಿಣದ ದಿಕ್ಕು ಪ್ರಶಸ್ತವಾಗಿರುತ್ತದೆ. ಆದರೆ ದಕ್ಷಿಣ ದಿಕ್ಕಿಗೆ ಅಧಿಪತಿ ಯಮ ಆಗಿರುವುದರಿಂದ ದಕ್ಷಿಣ ದಿಕ್ಕು ಶುಭ ಕಾರ್ಯಗಳಿಗೆ ಪ್ರಶಸ್ತವಲ್ಲ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.